ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಏನು ಹೊಸದಾಗಿ ಬಂದಿದೆ, ಏನೋ ಹೊಸತನ ತರ್ತಾರೆ, ಅಭಿವೃದ್ಧಿಗೆ ಹಣ ಕೊಡ್ತಾರೆ, ಬರದ ವಿಚಾರವಾಗಿ ಚರ್ಚೆಗೆ ಅವಕಾಶ ಕೊಡ್ತಾರೆ ಅಂಥೇಳಿ ಕಳೆದ 4 ದಿನದೂ ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾಗೇಂದ್ರ ಒಬ್ಬನಿಗೋಸ್ಕರ, ಒಬ್ಬ ವ್ಯಕ್ತಿಗೋಸ್ಕರ, ಎ ಸಿಂಗಲ್ ಮ್ಯಾನ್, ಇಡೀ ಆ ದಲಿತ ಸಮುದಾಯ, ಸುಮಾರು 1 ಕೋಟಿಗೂ ಮೇಲೆ ಇರುವಂಥ ದಲಿತ ಸಮುದಾಯ, ಆ ದಲಿತ ಸಮುದಾಯಕ್ಕೆ ಮೋಸ ಮಾಡಿದಂಥ 189 ಕೋಟಿ ಲೂಟಿ ಮಾಡಿ, ಖಜಾನೆನ ಖಾಲಿ ಮಾಡಿ ಆಂಧ್ರ ಬ್ಯಾಂಕಿಗೆ ತಗೊಂಡೋಗಿ, ಆಂಧ್ರ ಬ್ಯಾಂಕಿಂದ ಬಳ್ಳಾರಿಗೆ, ಹೈದರಾಬಾದಲ್ಲಿ ಆಂಧ್ರ ಪ್ರದೇಶದ ಚುನಾವಣೆಗೆ ಇದು ಬಳಕೆ ಮಾಡಿರೋವಂಥದ್ದು ಈಗ ರೆಕಾರ್ಡಲ್ಲೇ ಸಿಕ್ಬಿಟ್ಟಿದೆ. ಎಲ್ಲ ಬ್ಯಾಂಕ್ ಅಕೌಂಟು, ಸುಮಾರು 600 ಬ್ಯಾಂಕ್ ಅಕೌಂಟ್ ಮಾಡಿ ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಹೋಗಿರೋವಂಥದ್ದು ಜಗಜ್ಜಾಹಿರಾತ. ಅದೀಗಾಗಲೇ CBI ಚಾರ್ಜ್ ಶೀಟಲ್ಲೂ ಬಂದ್ಬಿಟ್ಟಿದೆ. ನೆನ್ನೆ ಪರಮೇಶ್ವರ್ ಹೇಳಿದ್ರು ಅವ್ರ ಮೇಲೆ ಯಾವುದೇ CBIಯಲ್ಲಿ FIR ಇಲ್ಲ ಅಂತ. ನೋಡಿ, ಇಲ್ಲೇ FIR ಇದೆ ಇಲ್ಲೇ ನೋಡಿ. ಅವ್ರ ಮೇಲೆ ಒಟ್ಟು 31 ಕೇಸ್ ಇದೆ ಅವ್ರ ಮೇಲೆ. ಈ 4, ಅದ್ರ ಜೊತೆಗೆ ಇಲ್ಲಿಗಲ್ ಮೈನಿಂಗ್ದು 4 ಕೇಸ್ ಇದೆ. ಇವೆಲ್ಲ ಲೋಕಾಯುಕ್ತ ಕೇಸ್ಗಳು. ಇಷ್ಟೂ ಕೂಡ ಲೋಕಾಯುಕ್ತದಲ್ಲಿರೋವಂಥ ಕೇಸು. ಅವ್ರು ಹೇಳ್ತಾಯಿದ್ರು CBI ED ಅಂತಲ್ಲ, ಅದು ಬಿಟ್ಟು ಲೋಕಾಯುಕ್ತದಲ್ಲೂ ಇದೆ, ಮೈನಿಂಗ್ದು ಇದೆ, ವಾಲ್ಮೀಕಿ ಹಗರಣದ್ದು ಇದೆ ಲೋಕಾಯುಕ್ತದಲ್ಲಿ. ಈಗಾಗಲೇ CBIನವರು ರಾಜ್ಯಪಾಲರಿಗೆ ವಿನಂತಿ ಮಾಡಿದ್ದಾರೆ, ಲೆಟ್ರ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅಂತ. ಒಂದು ಸರಿ ಪರ್ಮಿಷನ್ ಕೊಟ್ಟ ಮೇಲೆ ಇವ್ರ ಮಂತ್ರಿ ಸ್ಥಾನ ಇರೋಕ್ಕಾಗೋದೇ ಇಲ್ಲ, ಆ ಸ್ಥಾನದಲ್ಲಿ ಕೂತ್ಕೊಳಕ್ಕಾಗೋದೇ ಇಲ್ಲ. 31 ಕೇಸು, ಇಲ್ಲಿಗಲ್ ಮೈನಿಂಗ್ದು 4 ಕೇಸು. ಮೊನ್ನೆ ತಾನೇ ಜೈಲಿಗೆ ಹೋಗಿ ಬಂದವ್ರೆ, ಈಗ ಬೇಲ್ ಮೇಲೆ ಇದ್ದಾರೆ. ಇವ್ರನ್ನ ಇಷ್ಟೊಂದು ಕಾಪಾಡೋಕ್ಕೆ ಕಾರಣ ಏನು? ಏನು ದುಡ್ಡು ಕೊಟ್ಟಿದ್ದಾರಾ ಕಾಂಗ್ರೆಸ್ ಹೈಕಮಾಂಡ್ಗೆ? ಏನು ಒಂದು 150 ಕೋಟಿ ದುಡ್ಡು ಕೊಟ್ಟಿದ್ದಾರಾ? ರಾಹುಲ್ ಗಾಂಧಿಗೆ ದುಡ್ಡು ಕೊಟ್ಟಿದ್ದಾರಾ? ಯಾಕೋಸ್ಕರ ಇವ್ರನ್ನ ಇಟ್ಕೊಂಡಿದ್ದೀರಾ? ಯಾಕೋಸ್ಕರ ಇಷ್ಟು ಮೋಹ ಇವ್ರ ಮೇಲೆ? ಒಂದು ಬರೆದು ಚರ್ಚೆ ಮಾಡೋಕ್ಕೆ, ರಾಜ್ಯದ 5 ಕೋಟಿ ಜನರ ವಿಚಾರವಾಗಿ ಬರದ ಚರ್ಚೆ ಮಾಡೋಕ್ಕೆ ಮೀನಾವೇಶ ಎಣಿಸ್ತೀರ? ಬರ ಘೋಷಣೆ ಮಾಡ್ರಿ ಅಂದರೆ ಘೋಷಣೆ ಮಾಡಲ್ಲ. ಬರಕ್ಕೆ ಒಂದು 10,000 ಕೋಟಿ ಬಿಡುಗಡೆ ಮಾಡಿರಿ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಬಿಡುಗಡೆ ಮಾಡಲ್ಲ. ಕುಡಿಯೋ ನೀರಿಗೆ ಹಾಹಾಕಾರ ಇದೆ, ಬಿಡುಗಡೆ ಮಾಡಿ ಅಂದರೆ ಬಿಡುಗಡೆ ಮಾಡಲ್ಲ. ದನ ಕರಿಗಳಿಗೆ ಮೇವಿಲ್ಲ, ಬಿಡುಗಡೆ ಮಾಡಿ ಅಂದರೆ ಬಿಡುಗಡೆ ಮಾಡಲ್ಲ. ನಾವು ಬರಕ್ಕೆ ಹೋಗಿ ಸರ್ವೆ ಮಾಡಿ ರಿಪೋರ್ಟು ಬಂದಿದೆ, ಎಲ್ಲೆಲ್ಲಿ ಬರ ಬಂದಿದೆ, ಏನೇನು. ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಲಬುರಗಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾರೆ. ಇಷ್ಟು ಪ್ರೊಟೆಸ್ಟ್ ಆದರೂ ಸರ್ಕಾರ ಇದುವರೆಗೂ ಬರಕ್ಕೆ ಸಂಬಂಧಪಟ್ಟಂತೆ 1 ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಖಜಾನೆ ಖಾಲಿ ಔಟಿದೆಯಾ? ನಾಗೇಂದ್ರ 189 ಕೋಟಿ ಲೂಟಿ ಮಾಡ್ದ. ನಿಮ್ಮ ಮಂತ್ರಿಗಳೆಲ್ಲ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ? ಹಂಗಾರೆ ಖಜಾನೆ ಖಾಲಿ ಔಟಿದೆಯಾ? ಖಜಾನೆಯಲ್ಲಿ ದುಡ್ಡಿಲ್ವಾ? ಪಾಪರ ಔಟಿದೆಯಾ ಸರ್ಕಾರ? ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇರೋದು. ನಾವು ಬರದ ಮೇಲೆ ಚರ್ಚೆ ಮಾಡೋಕ್ಕೆ ತಯಾರಿದ್ದೀರಿ. ನೀವು ಬರ ಅಂತ ಘೋಷಣೆ ಮಾಡಿ, ಒಂದು 10,000 ಕೋಟಿನ ಮೊದಲ ಕಂತಾಗಿ ಬಿಡುಗಡೆ ಮಾಡಿ, ರೈತರಿಗೆ ಕುಡಿಯೋ ನೀರಿಗೆ ಹಣ ಬಿಡುಗಡೆ ಮಾಡಿ, ಮೇವುಗಳಿಗೆ, ಜಾನುವಾರಿಗೆ ಮೇವನ್ನು ಕೊಡಿ. ಇಷ್ಟೇ ನಮ್ಮ ಸಿಂಪಲ್ ಡಿಮ್ಯಾಂಡು. ಇದನ್ನು ಮಾಡದೆ ಕಾಂಗ್ರೆಸ್ ಅವ್ರು ನಾಳೆ ಏನೋ ಪ್ರತಿಭಟನೆ ಮಾಡ್ತಾರಂತೆ, ಬರದ ಬಗ್ಗೆ ಚರ್ಚೆ ಇಲ್ಲ ಅಂತೇಳಿ. ಬರ ಅಂತ ಎಲ್ರಿ ಇದೆ? ಸರ್ಕಾರ ಹೇಳ್ಬೇಕಲ್ಲ ಬರ ಇದೆ ಅಂತ. ಎಲ್ಲಿ ಹೇಳಿದ್ದೀರಾ ಬರ ಇದೆ ಅಂತ? ಗೌರ್ಮೆಂಟ್ ಆರ್ಡ್ರ್ ಇದೆಯಾ? ಗೌರ್ಮೆಂಟ್ ಗೆಜೆಟ್ ಇದೆಯಾ? ನಾವು ಬರ ಡಿಕ್ಲೇರ್ ಮಾಡಿದ್ದೀರಿ, ಯಾವ್ಯಾವ ಜಿಲ್ಲೆ ಯಾವ್ಯಾವ ತಾಲೂಕಲ್ಲಿ ಬರ ಇದೆ ಡಿಕ್ಲೇರ್ ಮಾಡಿದ್ರು. ಇಷ್ಟೊಂದು ಜನ IAS, IPS
ಯಾವ ತಾಲೂಕಲ್ಲಿ ಬರ ಇದೆ ಅಂತ ಹೇಳೋಕ್ಕೆ ಜ್ಞಾನ ಇಲ್ಲ, ಯೋಗ್ಯತೆ ಇಲ್ಲ ನಿಮಗೆ. ಬರ ಅಂತ ಡಿಕ್ಲೇರ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ನಾಳೆ ಏನು ಮುಖ ಇಟ್ಕೊಂಡು ಸ್ಟ್ರೈಕ್ ಮಾಡ್ತೀರಾ ನೀವು? ಮೊದಲು ಡಿಕ್ಲೇರ್ ಮಾಡಿರಿ, ಹಣ ಬಿಡುಗಡೆ ಮಾಡಿ. ದುಡ್ಡಿದ್ದರೆ, ಇಲ್ಲ ಈ ನಾಗೇಂದ್ರನ್ ಕೇಸ್ ಥರ ಲೂಟಿ ಹೊಡೆದ್ಬಿಟ್ಟಿದ್ರೆ ಖಜಾನೆನ, ಇಲ್ಲ ಅಂತ ಹೇಳ್ಬಿಡಿ ದುಡ್ಡಿಲ್ಲ ಅಂತೇಳಿ.